ಸೂರ್ಯನನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಬಹುದು. ಪುರಾಣ ಕಾಲದಿಂದಲೂ ಋಷಿ ಮುನಿಗಳು, ಬ್ರಾಹ್ಮಣರು, ಪಂಡಿತರು, ರಾಜರು ಸೂರ್ಯದೇವರನ್ನು ಪ್ರಾರ್ಥಿಸುತ್ತಲೇ ಬರುತ್ತಿದ್ದಾರೆ. ಸೂರ್ಯದೇವರನ್ನು ಶ್ರೀ ಮಹಾವಿಷ್ಣುವಿನ ಅಂಶವೆಂದು ಸಹ ಪರಿಗಣಿಸಲಾಗುವುದು. ಇಂದಿಗೂ ಸಹ ಯೋಗಾಸನ ಶುರು ಮಾಡುವ ಮೊದಲು ಸೂರ್ಯ ನಮಸ್ಕಾರ ಮಾಡುವುದು ವಾಡಿಕೆಯಾಗಿ ಬರುತ್ತಿದೆ. ಅಂತಹ ಸೂರ್ಯದೇವರಿಗೆ ನೆಚ್ಚಿನ ದಿನ ಯಾವುದು? ಅವರಿಗೆ ನೆಚ್ಚಿನ ಶಕ್ತಿಶಾಲಿ ಮಂತ್ರಗಳು ಯಾವುವು? ಸೂರ್ಯ ಮಂತ್ರಗಳು ಪಠಿಸುವುದರಿಂದ ನಮಗಾಗುವ ಪ್ರಯೋಜನಗಳೇನು? ಈ ಪ್ರಶ್ನೆಗಳಿಗೆ ಉತ್ತರದೊಂದಿಗೆ ಕೆಲವು ಶಕ್ತಿಯುತವಾದ ಸೂರ್ಯ ಮಂತ್ರಗಳನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಿಂದೂ ಧರ್ಮದಲ್ಲಿ ವಾರದಲ್ಲಿ ಪ್ರತಿಯೊಂದು ದಿನವನ್ನು ಒಬ್ಬೊಬ್ಬ ದೇವಾನುದೇವತೆಗಳಿಗೆ ಮೀಸಲಿಡಲಾಗಿದೆ. ಸೋಮವಾರ ಶಿವನಿಗೆ, ಮಂಗಳವಾರ ಗೌರಿಗೆ, ಬುಧವಾರ ಸರಸ್ವತಿಗೆ, ಗುರುವಾರ ರಾಘವೇಂದ್ರ ಹಾಗೂ ಸಾಯಿಬಾಬಾರಿಗೆ, ಶುಕ್ರವಾರ ಲಕ್ಷ್ಮಿಗೆ, ಶನಿವಾರ ವೆಂಕಟೇಶ್ವರ, ಹನುಮಂತ ಹಾಗೂ ಶನೀಶ್ವರನಿಗೆ, ಹಾಗೆಯೇ ಭಾನುವಾರ ಸೂರ್ಯದೇವರಿಗೆ ಮೀಸಲಿಡಲಾಗಿದೆ. ಭಾನುವಾರದಂದು ಸೂರ್ಯದೇವರಿಗೆ ಅರ್ಪಿಸಲಾದ ಕೆಲವು ವಿಶೇಷವಾದ ಮಂತ್ರಗಳನ್ನು ಪಠಿಸುವ ಮೂಲಕ ನಿಮ್ಮೆಲ್ಲಾ ಆಸೆಗಳನ್ನು ಈಡೇರಿಸಿಕೊಳ್ಳಬಹುದು. ಇಂದಿನ ಈ ಎಪಿಸೋಡ್ನಲ್ಲಿ ಸೂರ್ಯದೇವರಿಗೆ ಸಂಬಂಧಿಸಿದ ಕೆಲವು ಶಕ್ತಿಯುತವಾದ ಮಂತ್ರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಭಾನುವಾರ ಈ ಮಂತ್ರಗಳನ್ನು ಪಠಿಸುವುದರಿಂದ ನೀವು ಸುಲಭವಾಗಿ ಸೂರ್ಯದೇವರ ಆಶೀರ್ವಾದ ಗಿಟ್ಟಿಸಿಕೊಳ್ಳಬಹುದು. 1. ಓಂ ಗೃಣಿಂ ಸೂರ್ಯಾಯ ಆದಿತ್ಯಾಯ. 2. ಓಂ ಹ್ರೀಂ ಹ್ರೀಂ ಸೂರ್ಯಾಯ ಸಹಸ್ರ ಕಿರಣಾಯ ಮನೋವಾಂಛಿತ ಫಲಂ ದೇಹಿ ದೇಹಿ ಸ್ವಾಹ. 3. ಓಂ ಏಹಿ ಸೂರ್ಯ ಸಹಸ್ರಾಂಶೋಂ ತೇಜೋ ರಾಶೆ ಜಗತ್ಪತೆ ಅನುಕಂಪಯೇಮಾಂ ಭಕ್ತ್ಯ ಗೃಹಣಾಗೃಯ ದಿವಾಕರಃ. 4. ಓಂ ಹ್ರೀಂ ಗೃಣಿ ಸೂರ್ಯ ಆದಿತ್ಯ ಕ್ಲೀಂ ಓಂ. 5. ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ. 6. ಓಂ ಸೂರ್ಯಾಯ ನಮಃ. 7. ಓಂ ಗೃಣಿ ಸೂರ್ಯಾಯ ನಮಃ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಪ್ರಭಾವಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುವುದು. ಸೂರ್ಯದೇವರು ಶಕ್ತಿ ಮತ್ತು ಆತ್ಮದ ಒಂದು ಅಂಶವಾಗಿದ್ದಾರೆ. ಯಾವ ವ್ಯಕ್ತಿಯು ಸೂರ್ಯನ ಆಶೀರ್ವಾದವನ್ನು ಹೊಂದಿರುತ್ತಾನೋ ಅಂತಹ ವ್ಯಕ್ತಿಯು ರಾಜನಂತೆ ಬಾಳುತ್ತಾನೆ. ಯಾವ ವ್ಯಕ್ತಿಯ ಜನ್ಮ ಪಟ್ಟಿಯಲ್ಲಿ ಸೂರ್ಯನು ಬಲವಾಗಿ ಕುಳಿತಿರುತ್ತಾನೋ ಆ ವ್ಯಕ್ತಿಯು ಎಲ್ಲಾ ಗ್ರಹಗಳ ಶುಭ ಆಶೀರ್ವಾದವನ್ನು ಹೊಂದಿರುತ್ತಾನೆ. ಸೂರ್ಯನ ಅನುಗ್ರಹದಿಂದ ಓರ್ವ ವ್ಯಕ್ತಿಯು ಜೀವನದಲ್ಲಿ ಉನ್ನತ ಸ್ಥಾನ ಮತ್ತು ಗೌರವವನ್ನು ಪಡೆಯುತ್ತಾನೆ. ನಾನು ಮೇಲೆ ಹೇಳಿಕೊಟ್ಟಿರುವ ಮಂತ್ರಗಳೊಂದಿಗೆ ಸೇರಿ ಈ ಕೆಲಸಗಳನ್ನು ಸಹ ಮಾಡಿದರೆ ಇನ್ನಷ್ಟು ಬೇಗನೆ ಉತ್ತಮ ಫಲಿತಾಂಶ ಗಳಿಸಿಕೊಳ್ಳಬಹುದು. 1. ಭಾನುವಾರದಂದು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸೂರ್ಯದೇವರನ್ನು ಆರಾಧಿಸಿ. 2. ಸಾಧ್ಯವಾದರೆ ಭಾನುವಾರದಂದು ಉಪವಾಸ ಆಚರಿಸಿ. 3. ಬೆಲ್ಲ, ಕೆಂಪು ಹೂವು, ತಾಮ್ರ, ಗೋಧಿ ಇತ್ಯಾದಿಗಳನ್ನು ಸೂರ್ಯದೇವರಿಗೆ ಅರ್ಪಿಸಿ. 4. ಸೂರ್ಯನನ್ನು ಬಲಪಡಿಸಿಕೊಳ್ಳಲು ಮಾಣಿಕ್ಯವನ್ನು ಧರಿಸಿ. 5. ಏಕಮುಖಿ ರುದ್ರಾಕ್ಷಿಯನ್ನು ಧರಿಸಿ. ಸೂರ್ಯದೇವರನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬಹುದು ಮತ್ತು ಸಮಾಜದಲ್ಲಿ ನಮ್ಮ ಪ್ರಾಬಲ್ಯವು ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಸಹ ಭಾನುವಾರದಂದು ತಪ್ಪದೆ ಈ ಸೂರ್ಯ ಮಂತ್ರಗಳನ್ನು ಪಠಿಸುವ ಮೂಲಕ ಸೂರ್ಯದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.